ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಸಹ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ನನ್ನ ಕಿಚನ್ ರೀಆರ್ಗನೈಸೇಷನ್ ಬಗ್ಗೆ ಇರುತ್ತೆ. ನಾನು ಯಾವ ರೀತಿ ನನ್ನ ಕಿಚನ್ ಆರ್ಗನೈಸೇಷನ್ ಮಾಡಿದೆ, ಅದಕ್ಕಾಗಿ ಯಾವೆಲ್ಲ ಐಟಮ್ಸ್ ಎಲ್ಲ ತರಿಸಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಮತ್ತು ಇವತ್ತು ನಾನು ನಿಮಗೆ ಯಾವ ರೀತಿ ಆರ್ಗನೈಸೇಷನ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಮುಂಚೆ ಕಿಚನ್ ಈ ರೀತಿ ಇತ್ತು, ಮತ್ತು ನಾನು ಚೇಂಜ್ ಮಾಡಿದ ಮೇಲೆ ಆರ್ಗನೈಸೇಷನ್ ಮಾಡಿದ ಮೇಲೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ತರಿಸಿದ್ದಂತಹ ಫುಡ್ ಗ್ರೇಡೆಡ್ ಕಂಟೈನರ್ಸ್ಗಳನ್ನೆಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೆ ಕಾಟನ್ ಬಟ್ಟೆ ಮೇಲೆ, ಹಾರ್ಕೊಳ್ಳಿ ಅಂತ, ನೀರೆಲ್ಲ ಹಾರ್ಕೊಳ್ಳಿ ಅಂತ. ನಂತರ ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇವೆಲ್ಲ ಕಂಟೈನರ್ಸ್ಗಳನ್ನ ಒರೆಸ್ಕೊಂಡು ಇದನ್ನು ಫಸ್ಟು ಆಚೆ ಇಟ್ಬಿಟ್ಟು ನಂತರ ನಾನು ಫುಲ್ ಕಿಚನೆಲ್ಲ ಕ್ಲೀನ್ ಮಾಡ್ತೀನಿ. ನೋಡೋಣ ಬನ್ನಿ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಮತ್ತು ಯಾವುದೆಲ್ಲ ರೀತಿ ಆರ್ಗನೈಸೇಷನ್ ಮಾಡಿದ್ದೀನಿ ಅಂತ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಿಚನ್ ಶೆಲ್ಫ್ ಮತ್ತು ಗೋಡೆ ಟೈಲ್ಸ್ಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಫಸ್ಟ್ ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸೋಪಿನ ಪುಡಿ ಮತ್ತು ಸೋಡಾ, ಅಡುಗೆ ಸೋಡಾ ಮತ್ತು ನುಣ್ಣುಪ್ಪು ಈ ಮೂರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದರಿಂದ ಕ್ಲೀನ್ ಮಾಡ್ಕೊತೀನಿ. ಮೊದಲಿಗೆ ನಾನಿಲ್ಲಿ ಸಜ್ಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ನೀಟಾಗಿ ಒರೆಸ್ಕೊಂಡೆ. ಅದಾದ ನಂತರ ಇಲ್ಲಿ ಮೇಯ್ನ್ ಕ್ಲೀನ್ ಮಾಡಬೇಕಾಗಿರೋದು ಈ ತಟ್ಟೆ ಸ್ಟ್ಯಾಂಡು. ಇದನ್ನೆಲ್ಲ ನಾನು ಫಸ್ಟ್ ಅದರಲ್ಲಿರೋ ಪಾತ್ರೆಗಳನ್ನೆಲ್ಲ ಒಂದು ಬ್ರೇಷನ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಅದನ್ನು ನೀಟಾಗಿ ತೊಳೆದು ಒಣಗಿದ ಮೇಲೆ ಅದನ್ನು ತಂದು ಫಿಕ್ಸ್ ಮಾಡ್ತೀನಿ. ಅದನ್ನು ತೊಳೆದಿಡ್ತೀನಿ ತಟ್ಟೆ ಸ್ಟ್ಯಾಂಡನ್ನ. ಅದು ಒಣಗೋ ಅಷ್ಟರಲ್ಲಿ ಆ ಗೋಡೆ ಟೈಲ್ಸ್ನೆಲ್ಲ ನೀಟಾಗಿ ತೊಳ್ಕೊತೀನಿ. ನಾನಿಲ್ಲಿ ಪ್ರತಿ ಹಬ್ಬಕ್ಕೂ ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಏನು ಗಲೀಜಾಗಿರಲ್ಲ. ಹಾಗಾಗಿ ನಾನು ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಂಡು ತೊಳೆಯೋದಕ್ಕೆ ಹೋಗಲ್ಲ. ಈ ರೀತಿ ನೀರಲ್ಲಿ ನೀಟಾಗಿ ಬಟ್ಟೆ ತಗೊಂಡು ಒಂದು 2-3 ಸರಿ ಒರೆಸ್ಕೊತೀನಿ ಅಷ್ಟೇ. ನಾನು ಈ ಕಡೆ ಎಲ್ಲ ಪೂರ್ತಿ ಒರೆಸೋ ಅಷ್ಟೊತ್ತಿಗೆ ಅದು ತಟ್ಟೆ ಸ್ಟ್ಯಾಂಡ್ ಒಣಗಿತ್ತು. ನಂತರ ಅದನ್ನು ತಂದು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಅದಕ್ಕೆ ನಾನು ಒಂದು ಮ್ಯಾಟ್ ತರಿಸಿದ್ದೆ. ಇದು ತೆಳುವಾಗಿದೆ ಮ್ಯಾಟು, ಕಾಲು ಒರೆಸೋಕ್ಕೆಲ್ಲ ಆಗಲ್ಲ. ಹಾಗಾಗಿ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನಾನು ಪಾತ್ರೆಗಳನ್ನ ತೊಳೆದು ಅಲ್ಲಿ ಇಟ್ಟಾಗ ತಟ್ಟೆ ಸ್ಟ್ಯಾಂಡಲ್ಲಿ ಅದು ನೀರು ಬಿದ್ದು ಒಂಥರ ವೈಟಿಗಾಗಿರುತ್ತೆ, ವೈಟಿಗೆ. ಅದು ಎಷ್ಟೇ ತೊಳೆದ್ರೂ ಮಾರ್ಕ್ಗಳು ಹೋಗಲ್ಲ. ಹಾಗಾಗಿ ಆ ರೀತಿ ಇನ್ನು ಮುಂದೆ ಆಗಬಾರ್ದು ಅಂತ ಈ ಥರದ್ದೊಂದು ಮ್ಯಾಟ್ ತರಿಸಿದ್ದೆ. ಅದನ್ನು ಅಲ್ಲಿ ಫಿಕ್ಸ್ ಮಾಡ್ತಿದ್ದೀನಿ. ಇದು ಕೆಳಗಡೆ ರಬ್ಬರ ಇರೋದ್ರಿಂದ ಅದು ಜರುಗಾಡಲ್ಲ, ನೀಟಾಗಿ ಫಿಕ್ಸ್ ಆಗಿ ಕೂತ್ಕೊಳ್ಳುತ್ತೆ. ಇದು ಒಂದು ಒಳ್ಳೆ ಐಡಿಯಾ ಅಂತ ಹೇಳ್ಬೋದು. ತಟ್ಟೆ ಸ್ಟ್ಯಾಂಡ್ ಇರೋರು ಈ ರೀತಿ ಮಾಡ್ಕೊಬೋದು. ನೋಡಿ, ಅದನ್ನು ಎಷ್ಟಿದೆಯೋ ಅಷ್ಟು ಅಳತೆ ತೊಗೊಂಡು ಅದಕ್ಕೆ ಸಮನಾಗಿ ಆಗೋ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ತಟ್ಟೆ ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡಿದ್ದೀನಿ. ಇದು ಒಂದು ಒಳ್ಳೆ ಯೂಸ್ಫುಲ್ ಕಿಚನ್ ಟಿಪ್ಸ್ ಅಂತ ಹೇಳ್ಬೋದು. ಈ ರೀತಿ ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಈ ಐಡಿಯಾ. ನಂತರ ನಾನು ಮೇಲ್ಗಡೆನೂ ಅಷ್ಟೇ ಎಷ್ಟಿಗೆ ಬೇಕೋ ಅಷ್ಟನ್ನು ನೀಟಾಗಿ ಕಟ್ ಮಾಡಿಕೊಂಡು ಅಳತೆ ತೊಗೊಂಡು ಕಟ್ ಮಾಡಿಕೊಂಡು ಅದನ್ನು ಅಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಮ್ಯಾಟ್ ಹಾಕಿದ ಮೇಲೆ ಅದು ಎಷ್ಟು ನೀಟಾಗಿ ಕೂತಿದೆ ಮತ್ತು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದು ಸಹ ನಾನು ಮೀಶೋದಲ್ಲಿ ತರಿಸಿದ್ದೆ. ಇದು ಅಫೋರ್ಡಬಲ್ ಪ್ರೈಸೇ ಸಿಗುತ್ತೆ. ಆರಾಮ್ಸೆ ಈ ರೀತಿ ಮಾಡ್ಕೊಬೋದು. ಆ ಸೈಡ್ ಅದೊಂದು ಗೋಡೆ ಕ್ಲೀನ್ ಆದಮೇಲೆ ನಂತರ ಇಲ್ಲಿ ನಾನೇನು ಬಾಕ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೆ, ಇದು ಸಹ ನಾನು ಮೀಶೋದಲ್ಲಿ ತರಿಸಿದ್ದೆ ಲಾಸ್ಟ್ ಟೈಮು. ಇದು ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ ಈ ಬಾಕ್ಸ್ಗಳು, ಹಾಗಾಗಿ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಅದಾದರೆ ಫುಡ್ ಗ್ರೇಡ್ ಕಂಟೈನರ್ಸ್ ಈಗ ತರಿಸಿರೋದು ನಾನು, ಅದು ಒಳ್ಳೆ ಕ್ವಾಲಿಟಿ ಇದೆ. ಅದರಿಂದ ನಮಗೆ ಯಾವುದೇ ಎಫೆಕ್ಟ್ ಆಗೋಲ್ಲ, ಹಾಗಾಗಿ ಆ ರೀತಿ ತರಿಸಿದ್ದೆ. ಗ್ಲಾಸ್ ಜಾರ್ಸ್ ತರಿಸ್ಬೋದಿತ್ತು, ಬಟ್ ಅದನ್ನು ತರಿಸಿದ್ರೆ ನಮ್ಮನೇಲಂತೂ ಒಂದು ದಿನವೂ ಒಂದು ವಾರನೂ ಇರೋಲ್ಲ. ಆ ಕಂಟೈನರ್ಸ್ಗಳೆಲ್ಲ ಬೇಗನೆ ಒಡೆದೋಗ್ತವೆ. ಹಾಗಾಗಿ ನಾನು ಆ ಥರದ್ದು ತರಿಸಿಲ್ಲ. ಲಾಸ್ಟ್ ಟೈಮ್ ಒಂದು 2 ಐಟಮ್ ತರಿಸಿ ಒಡೆದೋದ್ವು, ನೀಟಾಗಿ ಯೂಸ್ ಮಾಡಲ್ಲ ನಮ್ಮ ಮನೇಲಿ. ಹಾಗಾಗಿ ನಾನು ಈ ರೀತಿ ಪ್ಲಾಸ್ಟಿಕ್ ಫುಡ್ ಗ್ರೇಡೆಡ್ ಕಂಟೈನರ್ಸೇ ತರಿಸಿದ್ದೀನಿ. ಆ ಬಾಕ್ಸ್ಗಳನ್ನೆಲ್ಲ ತೆಗೆದಿಟ್ಟು ನಂತರ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಈ ಸೈಡು ಏನು ಸ್ಟೀಲ್ ಬಾಕ್ಸ್ಗಳಿದ್ದಾವೆ ಇವೆಲ್ಲ ತುಪ್ಪದ ಬಾಕ್ಸ್ಗಳು ಹಾಗೆ ಇಟ್ಟರೆ ಅಲ್ಲಿ ಕೆಳಗಡೆ ಎಲ್ಲ ಜಿಡ್ಡಾಗಿರುತ್ತೆ. ಹಾಗಾಗಿ ಅದಕ್ಕೆ ಈ ಸರಿ ಒಂದು ಐಡಿಯಾ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ ಅದೇನು ಅಂತ. ಫಸ್ಟಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಕಾಟನ್ ಬಟ್ಟೆಯಿಂದ ನಂತರ ನಾನಿಲ್ಲಿ ಒಂದು ಕವರ್ ತೊಗೊಂಡು ಪ್ಲಾಸ್ಟಿಕ್ ಕವರ್ನ, ಅದಕ್ಕೆ ಡಬಲ್ ಸೈಡ್ ಗಮ್ನ ಟೇಪ್ ಇರುತ್ತಲ್ಲ, ಡಬಲ್ ಸೈಡ್ ಟೇಪು, ಅದನ್ನು ಹಾಕಿ ಅಲ್ಲಿ ಅಂಟಿಸಿದ್ದೀನಿ. ಅದ್ರ ಮೇಲೆ ಈ ತುಪ್ಪದ ಬಾಕ್ಸ್ಗಳನ್ನೆಲ್ಲ ಇಡ್ತಾಯಿದ್ದೀನಿ. ಹಿಂಗೆ ಮಾಡಿದ್ರೆ ಅದು ಶೆಲ್ಫ್ ಎಲ್ಲ ಕ್ಲೀನಾಗೇ ಇರುತ್ತೆ. ನಾವು ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಬೇಕಾದ್ರೆ ಈ ಕವರ್ ಚೇಂಜ್ ಮಾಡಿದ್ರೆ ಆಯಿತು. ಇದೇ ನಂದು ಐಡಿಯಾ. ಚೆನ್ನಾಗಿದೆ ಅಂದರೆ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಆ ಶೆಲ್ಫ್ ಪೂರ್ತಿ ಖಾಲಿ ಆಯ್ತಲ್ಲ, ಕ್ಲೀನ್ ಆದಮೇಲೆ
ನಂತರ ಅದಕ್ಕೆ ನಾನು ಹೊಸ ಕಂಟೈನರ್ಸ್ಗಳಿದ್ವಲ್ಲ ಅದಕ್ಕೆ ಎಲ್ಲ ರೀಫಿಲ್ ಮಾಡ್ತಾಯಿದ್ದೀನಿ. ಖಾಲಿಯಾಗಿರೋ ಐಟಮ್ಸ್ಗಳನ್ನೆಲ್ಲ ತರಿಸಿದ್ದೆ, ಅದನ್ನು ಮತ್ತೆ ಅದಕ್ಕೆ ಹಾಕಿಡ್ತಾಯಿದ್ದೀನಿ. ನನ್ನ ಮಗ ಸಹ ಇಲ್ಲಿ ನನಗೆ ಹೆಲ್ಪ್ ಮಾಡ್ತಿದ್ದಾನೆ. ನಾನು ಹಾಕ್ತೀನಿ ಅಂತ ಎಲ್ಲವನ್ನು ಇಸ್ಕೊಂಡು ಹಾಕ್ತಾ ಇದ್ದಾನೆ. ಎಲ್ಲ ಐಟಮ್ಸ್ಗಳನ್ನ ಬಾಕ್ಸ್ಗಳಿಗೆ ಹಾಕಿದ್ಮೇಲೆ ನೋಡಿ ಇಲ್ಲಿ ನಾನು ಜೋಡಿಸ್ತಾ ಇದ್ದೀನಿ. ಯಾವ ರೀತಿ ಜೋಡಿಸೋದು ಅಂತ ನೋಡ್ಕೊಂಡು ಜೋಡಿಸ್ತಾ ಇದ್ದೀನಿ. ಫಸ್ಟೆಲ್ಲ ಚಿಕ್ಕ ಚಿಕ್ಕ ಕಂಟೈನರ್ಸ್ ಇದ್ವಲ್ಲ ಅವನ್ನು ಇಡ್ತಾಯಿದ್ದೀನಿ. ಅವು 8 ಕಂಟೈನರ್ಸ್ ಇದ್ದಾವೆ. ದೊಡ್ಡಂದವು 1 ಲೀಟ್ರ್ ನಾವು 8 ಕಂಟೈನರ್ಸ್ ಇದ್ದಾವೆ. ಇದು 700 ml, ದೊಡ್ಡದು 1100 ml. ಎರಡು ಸಹ ತುಂಬ ಚೆನ್ನಾಗಿದ್ದಾವೆ. ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ನಾವು ಎಲ್ಲ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಇದು ಒಳ್ಳೆ ಬೆಸ್ಟ್ ಕಂಟೈನರ್ಸ್ ಅಂತ ಹೇಳ್ಬೋದು. ಕಿಚನ್ಗಂತೂ ಲುಕ್ ವೈಸ್ ಸೂಪರಾಗಿ ಕಾಣುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಫೈನಲ್ ಲುಕ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಕಿಚನ್ ಅಂತ. ಈ ರೀತಿ ಇಟ್ಟೆ ನನಗೆ ಚೆನ್ನಾಗಿ ಕಾಣಲಿಲ್ಲ, ಅದಕ್ಕೆ ನಾನು ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಅಂತ. ಆ ಕಡೆ 4 ದೊಡ್ಡೊಂದವು ಇಟ್ಟಿದ್ದೀನಿ, ಮಧ್ಯ ಪೂರ್ತಿ ಚಿಕ್ಕಂದವು, ಮತ್ತು ಈ ಕಡೆ 4 ದೊಡ್ಡೊಂದವು. ಈ ರೀತಿ ಇಟ್ಟಿದ್ದೀನಿ, ಆಗ ಚೆನ್ನಾಗಿ ಕಾಣುತ್ತೆ. ನೀವೇ ನೋಡಿ ಬೇಕಿದ್ರೆ. ಈಗ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಮುಂಚೆ ಇಟ್ಟಿದ್ದು ನನಗೇನು ಅಷ್ಟು ಚೆನ್ನಾಗಿ ಕಾಣಲಿಲ್ಲ, ಅದಕ್ಕೆ ಈ ರೀತಿ ಚೇಂಜ್ ಮಾಡಿದೆ. ಈಗ ಕೆಳಗಡೆ ಶೆಲ್ಫ್ನ ಕ್ಲೀನ್ ಮಾಡಬೇಕು. ಇಲ್ಲಿ ಮೇನ್ ಏನು ಅಂದರೆ ಈ ಇಂಡಾಲಿಯಂ ಬಾಕ್ಸ್ಗಳಿದ್ದಾವಲ್ಲ, ಇವೆರಡು, ಒಂದು ಅಕ್ಕಿದು ಒಂದು ರಾಗಿ ಹಿಟ್ಟಿಂದು, ಇವೆರಡು ಸಹ ಇಡೀ ಶೆಲ್ಫ್ನ ಜಾಗನೇ ತಿನ್ಕೊಂಡ್ಬಿಟ್ಟಿತ್ತು ಅಂತ ಹೇಳ್ಬೋದು. ಏನಿಡೋಕ್ಕೂ ಜಾಗನೇ ಇರ್ತಿರ್ಲಿಲ್ಲ. ಆ ರೀತಿ ಮುಂಚೆಯಿಂದ ಇಟ್ಟಿದ್ರು ಅಂತ ನಾನು ಅದೇ ರೀತಿ ಇಟ್ಟಿದ್ದೆ. ಈಗ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡಿದ್ದೀನಿ. ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಇದು ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಈ ಶೆಲ್ಫ್ ಫುಲ್ಲು. ಒರೆಸಿದ್ದಾದಮೇಲೆ ನಾನು ಒಂದು ಮ್ಯಾಟ್ ತಂದಿದ್ದೆ ಕಿಚನ್ಗೆ ಅಂತ ಹೇಳ್ಬಿಟ್ಟು, ಬಟ್ ಇದು ಇಷ್ಟು ವೈಟ್ ಕಲರ್ ಆಗಿರೋದ್ರಿಂದ ಕೆಳಗಡೆ ಹಾಕಿದ್ರಂತೂ ಒಂದು ದಿನವೂ ಚೆನ್ನಾಗಿರಲ್ಲ, ಬೇಗ ಗಲೀಜಾಗ್ಬಿಡುತ್ತೆ. ಹಾಗಾಗಿ ಅದನ್ನ ಹಾಗೆ ಇಟ್ಟಿದ್ದೆ. ಈಗ ಇದು ಯೂಸ್ ಆಗ್ತಿದೆ. ಈ ರೀತಿ ಶೆಲ್ಫ್ ಫುಲ್ಲು ಹಾಕಿದ್ದೀನಿ. ನಂತರ ಆ ಇಂಡಾಲಿಯಂ ಬಾಕ್ಸ್ಗಳನ್ನೆಲ್ಲ ಇಲ್ಲಿ ಕೆಳಗಡೆ ಸಿಲಿಂಡರ್ ಹತ್ರ ಜಾಗ ಇತ್ತಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ತಟ್ಟೆ ಸ್ಟ್ಯಾಂಡು ನಾನು ಫಿಕ್ಸ್ ಮಾಡಿದ್ನಲ್ಲ ಅದಕ್ಕೆ ಎಲ್ಲ ಪಾತ್ರೆಗಳನ್ನ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನಾನು ಇಷ್ಟರಲ್ಲೇ ಪಾತ್ರೆಗಳನ್ನ ಇಟ್ಕೊಳ್ಳೋದು. ಇಲ್ಲೆಲ್ಲ ಗ್ಲಾಸಸ್ಗಳು ಮತ್ತು ಚೊಂಬುಗಳು, ತಟ್ಟೆಗಳು, ಪ್ಲೇಟ್ಗಳು ಎಲ್ಲವೂ ಇಲ್ಲೇ ಇಡಿಸುತ್ತೆ. ನಾನು ಯೂಸ್ ಮಾಡೋ ಅಷ್ಟೂ ಅದನ್ನೆಲ್ಲವೂ ಇದೊಂದೇ ಸ್ಟ್ಯಾಂಡಲ್ಲಿ ಇಟ್ಕೊತೀನಿ. ಮತ್ತು ಇನ್ನು ಬೇಕಾಗಿರೋ ಕುಕ್ಕರು ಮತ್ತು ಒಂದೆರಡು ಪಾತ್ರೆಗಳನ್ನ ಮಾತ್ರ ನಾನು ಸಿಲಿಂಡರ್ ಪಕ್ಕ ಜಾಗ ಇದೆಯಲ್ಲ ಅಲ್ಲಿ ಇಟ್ಕೋತೀನಿ. ಅಲ್ಲೂ ಸಹ ಒಂದು 3ರಿಂದ 4 ಪಾತ್ರೆ ಇರ್ತಾವೆ ಅಷ್ಟೇ. ಇಷ್ಟೇ ನಾನು ಯೂಸ್ ಮಾಡೋದು. ಇನ್ನು ಮಿಕ್ಕಿದವೆಲ್ಲ ಮೇಲ್ಗಡೆ ಸಜ್ಜೆ ಮೇಲೆ ಇಟ್ಟಿರ್ತೀನಿ, ಬೇಕಾದಾಗ ಮಾತ್ರ ತೆಕ್ಕೊಳ್ಳೋದು. ನೋಡಿ ಸ್ಟ್ಯಾಂಡ್ಗೆ ಫುಲ್ ಜೋಡಿಸಿದ್ದಾದಮೇಲೆ ಈ ರೀತಿ ಕಾಣ್ತಿದೆ. ಫುಲ್ ಸ್ಟೀಲ್ ಐಟಮ್ಸ್ ಹೀರೋನಲ್ಲಿ ಚೆನ್ನಾಗಿ ಕಾಣುತ್ತೆ. ಇದು ಕಿಚನ್ಗೆ ಎದುರೇ ಇರೋದ್ರಿಂದ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ನೋಡಿ ಮ್ಯಾಟ್ ಹಾಕಿರೋದು ತೋರಿಸ್ತಾ ಇದ್ದೀನಿ. ಈ ರೀತಿ ಹಾಕಿರೋದ್ರಿಂದ ನಾವು ತೇವ ಇರೋವಂಥ ಪಾತ್ರೆಗಳನ್ನಿಟ್ಟರು ಅದು ಡ್ರೈ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಹೀರೋನ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಗ್ಯಾಸ್ ಸ್ಟವ್ವು ಮತ್ತು ಕಿಟಕಿ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಬಟ್ ಎಷ್ಟೇ ಒರೆಸಿದ್ರೂ ಆ ಕಿಟಕಿನಲ್ಲಿ ಜಿಡ್ಡಿನ ಅಂಶ ಅನ್ನೋದು ಕೂತ್ಕೊಂಡು ಆ ರೀತಿ ಒಂದು ಸ್ವಲ್ಪ ಲೈಟಾಗಿ ಬ್ಲಾಕ್ ಆಗಿರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಗ್ರೀನ್ ಕಲರ್ ಮ್ಯಾಟ್ ತರಿಸಿದ್ದೆ. ಆ ಮ್ಯಾಟ್ನ ಈ ರೀತಿ ಹಾಕಿದ್ದೀನಿ ನೋಡಿ. ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಕಿಟಕಿಗೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ನಂದು ಒಂದು ಒಡೆದೋಗಿರೋ ಗ್ಲಾಸ್ ಇತ್ತು, ಆ ಗ್ಲಾಸ್ ಪೂರ್ತಿ ಕಲ್ಲುಪ್ಪು ಹಾಕಿ ಆ ಜಾಗದಲ್ಲಿ ಇಟ್ಟಿದ್ದೀನಿ. ಅದು ಕಲ್ಲುಪ್ಪು ಈ ರೀತಿ ಅಡುಗೆ ಮನೆಯಲ್ಲಿ ಇಟ್ಟರೆ ಒಳ್ಳೆಯದಂತೆ, ಹಾಗಾಗಿ ನಾನು ಇಟ್ಟಿದ್ದೀನಿ. ಮತ್ತು ಆ ಬಳ್ಳಿ ತರಿಸಿದ್ದೆ, ಆ ಬಳ್ಳಿನೂ ಸಹ ಕಿಟಕಿಗೆ ಹಾಕಿದ್ದೀನಿ. ನಂತರ ಇಲ್ಲಿ ನಾನೇ ಮಾಡಿರೋ ಅಂಥ ಇದು ಕಿಚನ್ ಹ್ಯಾಂಗರ್ಸು ನಾನೇ ಮಾಡಿರೋ ಅಂಥದ್ದು. ಇದು ಕಾಟನ್ ಶೀಟಲ್ಲಿ ನಾನೇ ಮಾಡಿರೋದು. ಅದನ್ನು ಈ ರೀತಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಡಬಲ್ ಸೈಡ್ ಟೇಪ್ ಇರುತ್ತಲ್ಲ ಅದನ್ನು ಹಾಕಿ ಈ ರೀತಿ ಎಲ್ಲಿಗೆ ಬೇಕೋ ಅಲ್ಲಿಗೆ ನೋಡ್ಕೋತಾ ಇದ್ದೀನಿ ಎಲ್ಲಿಗೆ ಫಿಕ್ಸ್ ಮಾಡೋದು ಅಂತ. ಆ ರೀತಿ ನಾನು ಆ ಟೇಪ್ನ ಹಾಕಿ ಅಲ್ಲಿ ಅಂಟಿಸ್ತಾ ಇದ್ದೀನಿ, ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಅದು ಸಹ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ನಾನು ದುಡ್ಡು ಕೊಟ್ಟು ಯಾಕೆ ತರೋದು ಅಂತ ಹೇಳ್ಬಿಟ್ಟು ನಾನೇ ಮಾಡಿದ್ದೀನಿ. ನನಗೆ ಈ ರೀತಿ ಎಲ್ಲ ಮಾಡೋದಕ್ಕೆ, ಹೋಮ್ ಮೇಡ್ DIYs ಮಾಡೋದಕ್ಕೆ ತುಂಬಾ ಇಷ್ಟ, ಹಾಗಾಗಿ ನಾನೇ ಮಾಡಿದ್ದೀನಿ.
ನೋಡಿ, ಅದು ಪೇಸ್ಟ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಒಂದು ಕನ್ನಡದಲ್ಲಿ ಬರೆದಿದ್ದೀನಿ, ಒಂದು ಇಂಗ್ಲೀಷಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಫೈನಲಾಗಿ ಮಾಡಬೇಕಾಗಿರೋ ಕೆಲಸ, ಇದು ಲೈಟಿಂಗ್ಸ್ ತರಿಸಿದ್ದೆ, ಕಿಚನ್ ಲೈಟಿಂಗ್ಸು. ಇದನ್ನು ಟೆಸ್ಟ್ ಮಾಡ್ತಿದ್ದೀನಿ ಚೆನ್ನಾಗಿದೆಯಲ್ವಾ ಅಂತ. ಆನ್ ಆಗುತ್ತೆ. ಇದನ್ನು ನಾನು ಕಿಚನ್ಗೆ ಪೂರ್ತಿ ಹಾಕಬೇಕು. ಯಾವ ಕಡೆಯಿಂದ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನೋಡ್ಕೋತಾ ಇದ್ದೀನಿ. ಈ ಕಡೆಯಿಂದ ಹಾಕಿದ್ರೆ ಕಿಟಕಿ ಸೈಡ್ ಬರಲ್ಲ ಅಂತ ಹೇಳಿಬಿಟ್ಟು ಮತ್ತು ನಾನು ಈ ಕಡೆಯಿಂದ ಬಾಗಿಲು ಮೇಲಾಸಿಂದ ಹಾಕಿ ಕಿಟಕಿಗೆ ಪೂರ್ತಿ ಬರೋ ರೀತಿ ಹಾಕಿದ್ದೀನಿ. ಈ ಕಡೆಯಿಂದ ಹಾಕ್ಕೊಂಡು ಈ ಲೈಟಿಂಗ್ಸ್ ಇದೆಯಲ್ಲ, ಇದನ್ನು ಹಾಕೋದೇ ಮಹಾನ್ ದೊಡ್ಡ ಕೆಲಸ. ಯಾಕೆಂದರೆ ಇದು ಡಬಲ್ ಟೇಪ್ ಗಮ್ಮಲ್ಲಿ ಪ್ಲಾಸ್ಟ್ರಲ್ಲಿ ಇದು ಅಂಟೋದೇ ಇಲ್ಲ. ಹೆಂಗೋ ಕಷ್ಟಪಟ್ಟು ಹಾಕಿದ್ದೀನಿ, ನೋಡಿ ಹೆಂಗೆ ಕಾಣುತ್ತೆ. ಫೈನಲಿ ನಮ್ಮ ಕಿಚನ್ ರೆಡಿಯಾಗಿದೆ. ನೋಡಿ ಯಾವ ರೀತಿ ಇದೆ ಅಂತ. ಲೈಟಿಂಗ್ಸ್ ಹಾಕಿರೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದ್ರ ಜೊತೆಗೆ ನಾನು ಒಂದಷ್ಟು ಆರ್ಟಿಫಿಷಿಯಲ್ ಪಾಟ್ಸ್ಗಳನ್ನ ತರಿಸಿದ್ದೆ, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ಗಳು. ಅವನ್ನ ಸಹ ಅಲ್ಲಲ್ಲೇ ಇಟ್ಟಿದ್ದೀನಿ. ಮತ್ತು ಈ ಸೆರಾಮಿಕ್ ಜಾಡಿಗಳು ಮತ್ತು ಆಯಿಲ್ ಕಂಟೈನರ್ಸ್ ಮತ್ತು ಈ ಟೀ, ಕಾಫಿ ಮತ್ತು ಶುಗರ್ ಕಂಟೈನರ್ಸ್ಗಳನ್ನ ತರಿಸಿದ್ದೆ. ಅದಂತೂ ಮಸ್ತ್ ಕಾಣುತ್ತೆ. ಕಿಚನ್ಗಂತೂ ಸೂಪರಾಗಿ ಕಾಣುತ್ತೆ. ಆ ಪ್ಲ್ಯಾಂಟಲ್ಲಿ ಒಂದನ್ನ ಇಲ್ಲಿ ಸಿಂಕ್ ಏರಿಯಾ ಹತ್ರ ಇಟ್ಟಿದ್ದೀನಿ. ಅದು ಅಷ್ಟೇ ಕ್ಯೂಟಾಗಿದೆ, ಚೆನ್ನಾಗಿ ಕಾಣುತ್ತೆ. ಮತ್ತು ಇಲ್ಲಿ ಕಿಟಕಿಲಿ ಸೆಂಟ್ರಲ್ಲಿ ಒಂದು ಇಟ್ಟಿದ್ದೀನಿ. ಆ ಧೂಪ ಹಾಕೋದು ಅದು ಮಣ್ಣಿಂದು, ಅದು ಸಹ ಲುಕ್ ವೈಸ್ ಚೆನ್ನಾಗಿದೆ, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ. ನೋಡಿ, ಇದು ವಾಲ್ ಹ್ಯಾಂಗಿಂಗ್ಸು, ಅದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಂತರ ಈ ಕಂಟೈನರ್ಸ್ಗಳು ಸಹ ಕಿಚನ್ಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಗ್ಲಾಸ್ ಕಂಟೈನರ್ಸ್ ಥರ ಕಾಣಿಸ್ತಿದೆ. ಆ ಬಳ್ಳಿನೂ ಅಷ್ಟೇ ಅಲ್ಲಿ ಫುಲ್ಲು ಗ್ರೀನರಿಯಾಗಿ ಚೆನ್ನಾಗಿ ಕಾಣ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಅಲ್ಲಿ ಈ ಏರಿಯಾದಲ್ಲಿ ನಾನು ಒಂದು ಕಾಟನ್ ಬಾಕ್ಸಿಂದ ಈ ಸ್ಟ್ಯಾಂಡನ್ನ ಮಾಡಿರೋದು. ಗೋಲ್ಡ್ ಕಲರ್ ರ್ಯಾಪರ್ನ ತರಿಸಿ ಅದಕ್ಕೆ ಅಂಟಿಸಿ ಆ ರೀತಿ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಇಷ್ಟನ್ನು ಇಟ್ಟಿದ್ದೀನಿ. ಆ ಶುಗರ್, ಟೀ ಮತ್ತು ಕಾಫಿ ಕಂಟೈನರ್ಸ್ ನೋಡಿ ಕಲರ್ಸ್ ಎಷ್ಟು ಚೆನ್ನಾಗಿದೆ. ಅದು ಸಹ ಕಿಚನ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಿಕ್ಕಿದ್ದಂಥ ಎಲ್ಲ ಐಟಮ್ಸ್ಗಳು, ತರಕಾರಿ, ಹಣ್ಣುಗಳು ಎಲ್ಲನೂ ಸಹ ಅಲ್ಲೇ ಇಟ್ಕೊಂಡಿದ್ದೀನಿ. ನಂತರ ಕೆಳಗಡೆ ನೀರಿಂದು, ಮಜ್ಜಿಗೆದು ಗುಂಡಿ ಮತ್ತು ಹಾಲಿಂದು, ಮತ್ತು ಇಲ್ಲಿ ಕೆಳಗಡೆ ಅಕ್ಕಿ ಮತ್ತು ರಾಗಿ ಹಿಟ್ಟಿನ ಬಾಕ್ಸ್ಗಳು, ಇದಿಷ್ಟನ್ನು ಅಷ್ಟರಲ್ಲೇ ಇಟ್ಟಿದ್ದೀನಿ. ನನ್ನ ಕಿಚನ್ ಆರ್ಗನೈಸೇಷನ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.